ಹಾಯ್, ನಮಸ್ಕಾರ ಎಲ್ರಿಗೂ. ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ನಿಮ್ಗೆಲ್ರಿಗೂ ಕೂಡ ಆಲ್ರೆಡಿ ನನ್ನ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಗಾಯ್ಸ್, ನಾನು ಗಾಡಿನ ಕೆಳಗಡೆ ಬಿಟ್ಟು ನಾನು ದರ್ಶನ ಮುಗಿಸ್ಕೊಳ್ಳೋಣ ಅಂತ ಮೇಲ್ ಬಂದು ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ನಂತರ ಗಾಯ್ಸ್ ನಾನು ಹೊರಗಡೆ ಬಂದಾದ್ಮೇಲೆ ನಿಮ್ಗೆ ಆಲ್ರೆಡಿ ಇದು ಹೊರಗಡೆನ ಈ ದೇವಸ್ಥಾನಕ್ಕಿರುವ 4 ಬಾಗಿಲು ಮತ್ತು ಗುಡಿ ಗೋಪುರಗಳ ವಿಡಿಯೋವನ್ನು ಕೂಡ ಪಾರ್ಟ್ 1ನಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ. ನೋಡಿಲ್ಲ ಅಂತಂದರೆ ಇವಾಗಲೇ ಹೋಗಿ ನೋಡಿ. ಮತ್ತು ಈ ಒಂದು ದೇವಸ್ಥಾನಕ್ಕೆ ಇತಿಹಾಸ ಬಂದುಬಿಟ್ಟು ಇದು ವಿಜಯನಗರ ಸಾಮ್ರಾಜ್ಯರವರ ಕಾಲದಲ್ಲಿ ಸ್ಥಾಪನೆ ಆಗಿತ್ತು ಅಂತ ಹೇಳ್ತಾರೆ. ಮತ್ತು ಇದಕ್ಕೆ ಈ ಒಂದು ಕ್ಷೇತ್ರಕ್ಕೆ ಪೆನ್ನೋಬಲಂ ಅಂತ ಯಾಕೆ ಹೆಸರು ಬಂತು ಅಂತ ನಾನು ಕೇಳಿದಾಗ ಅವ್ರು ಹೇಳಿದರು, ಇಲ್ಲಿ ಉದ್ದಾಲಕ ಮಹರ್ಷಿಗಳು ಅಂತೇಳಿ ಅವರು ಈ ಒಂದು ಪ್ರದೇಶದಲ್ಲಿ ತಪಸ್ ಮಾಡ್ತಿದ್ದಾರಂತೆ. ಆವಾಗ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವರೂಪದಲ್ಲಿ ಪ್ರತ್ಯಕ್ಷನಾಗಿ ಭಕ್ತರಿಗೆ ದರ್ಶನ ನೀಡ್ತಿದ್ದಾರಂತೆ. ಆವಾಗ ಈ ಒಂದು ದೇವಸ್ಥಾನಕ್ಕೆ ಅಹೋಬಲಂ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಮತ್ತು ಪಕ್ಕದಲ್ಲಿ ಇಲ್ಲಿ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಪೆನ್ನಾ ನದಿ ಇರೋದ್ರಿಂದ ಈ ಒಂದು ದೇವಸ್ಥಾನಕ್ಕೆ ಪೆನ್ನೋಬಲಂ ಅಂತ ಹೆಸರಿಟ್ಟರು ಅಂತ ಹೇಳಿದರು. ಒಟ್ಟಾರೆ ಮತ್ತು ಕರ್ನೂಲು ಜಿಲ್ಲೆಯಲ್ಲೂ ಕೂಡ ಅಹೋಬಲಂ ಅಂತೇಳಿ ಒಂದು ದೇವಸ್ಥಾನ ಇದೆ ಗಾಯ್ಸ್. ಅದಕ್ಕೂ ಇದಕ್ಕೂ ನೆಂಟಿದೆ ಅಂತ ಕೂಡ ಹೇಳಿದ್ರು. ನೋಡಿ ಗಾಯ್ಸ್, ಈ ಒಂದು ಜೇರಿ ಏನಿದೆಯಲ್ಲ, ನಾವು ಇದರಲ್ಲಿ ತುಂಬ ಸಲ ಬಂದಾಗಲೂ ಕೂಡ ಸ್ನಾನ ಮಾಡಿದ್ದೀವಿ. ಈಗ ತುಂಬ ಬೇಜಾರಾಗೋ ವಿಷಯ ಏನಂತಂದರೆ, ನೋಡಿ ನೀವೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಗಲೀಜನ್ನ ಮಾಡಿದ್ದಾರೆ ಈ ಒಂದು ಪ್ರದೇಶದಲ್ಲಿ, ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ. ಮತ್ತು ಗಾಯ್ಸ್, ಅಲ್ಲಿಂದ ಬಂದು ನಮ್ಮ ಹುಲಿನ ಕರ್ಕೊಂಡು ನಾವು ಮತ್ತೆ ಸೀದಾ ಹೊರಟಿದ್ದು ನಮ್ಮ ಊರಿನ ಕಡೆಗೆ. ಬರುವ ಮಧ್ಯ ಮಾರ್ಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಗಾಯ್ಸ್, ನೀವು ನೋಡ್ತಾ ಇರ್ಬೋದು. ಗಾಡಿ ಕೂಡ ಸಿಕ್ಕಾಪಟ್ಟೆ ಸ್ಕಿಡ್ ಆಗ್ತಾಯಿತ್ತು. ಹಾಗೆ ಹೇಗೋ ನಿಧಾನಕ್ಕೆ ಬಂದ್ವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಗಾಯ್ಸ್.